ವಿರಾಮದ ಬಳಿಕ ಮತ್ತೆ ಸ್ವಾಗತ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಪಾಯಿಂಟ್ನಲ್ಲಿ 18 ಅಡಿ ಆಗಿದ್ರೂ ಕೂಡ ಕಳೆಬರ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಗಿದ್ರೂ ಕೂಡ ಕಳೆಬರ ಪತ್ತೆಯಾಗಿಲ್ಲ. ಇನ್ನು ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಪತ್ತೆಯಾಗದ ಅವಶೇಷ ಎಸ್ಐಟಿ ಅಧಿಕಾರಿಗಳನ್ನೇ ಇಲ್ಲಿ ಅನಾಮಿಕ ಯಾಮಾರಿಸಿದ್ನ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳು ಹೂತಿಟ್ಟಿದ್ರು. 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಗಿದ್ರೂ ಕೂಡ ಅಲ್ಲಿ ಕಳೆಬರ ಸಿಗ್ತಾ ಇಲ್ಲ. ಜಿಪಿಆರ್ನಲ್ಲೂ ಪತ್ತೆಯಾಗಲಿಲ್ಲ ಯಾವುದೇ ಅಸ್ಥಿ ಪಂಜರ. ಇನ್ನು ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಅವಶೇಷ ಪತ್ತೆಯಾಗಿಲ್ಲ. ಎಸ್ಐಟಿ ಅಧಿಕಾರಿಗಳನ್ನೇ ಇಲ್ಲಿ ಅನಾಮಿಕ ಯಾಮಾರಿಸಿದ್ನ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿರುವಂಥದ್ದು. ಇನ್ನು 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಲ್ಲಿ ಶವ ಹೂತಿದ್ದಾಗಿ ಈಗಾಗಲೇ ಹೇಳಿಕೆಯನ್ನ ನೀಡಿದ್ದ ಅನಾಮಿಕ ಎಸ್ಐಟಿ ಹಾಗೂ ಎಸಿ ಮುಂದೆ ದೂರುದಾರ ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ನೀಡಿದ್ದಾನೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಹೇಳ್ತಾನೆ, 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಲ್ಲಿ ಶವ ಹೂತಿದ್ದಾಗಿ ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ನೀಡಿದ್ದಾನೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ರು. ಮಾಸ್ಕ್ ಮ್ಯಾನ್ ಹೇಳಿದಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿದ್ರು. ಇನ್ನು ನಿನ್ನೆಯೂ ಕೂಡ 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಗಿದ್ರೂ ಕೂಡ ಅಲ್ಲಿ ಒಂದೇ ಒಂದು ಕಳೆಬರ ಕೂಡ ಪತ್ತೆಯಾಗಿಲ್ಲ. ಪಾಯಿಂಟ್ 13ರಲ್ಲಿ ಮತ್ತೆ ಇವತ್ತು ಶೋಧ ಕಾರ್ಯ ಮುಂದುವರಿಯುತ್ತೆ. ಧರ್ಮಸ್ಥಳ ಬಳಿ ನೇತ್ರಾವತಿ ನದಿ ದಡದಲ್ಲಿರುವ 13ನೇ ಪಾಯಿಂಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ. ಮಾಸ್ಕ್ ಮ್ಯಾನ್ ಹೇಳಿಕೆಯಿಂದ ಇನ್ನು ಮತ್ತೆ ಶೋಧ ಕಾರ್ಯ ನಡೆಸುವ ಎಸ್ಐಟಿ ಅಧಿಕಾರಿಗಳು. ಇನ್ನು ಒಂದು ರೀತಿಯಾಗಿ 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಲ್ಲಿ ಶವ ಹೂತಿದ್ದಾಗಿ ಈ ಮಾಸ್ಕ್ ಮ್ಯಾನ್ ಹೇಳಿಕೆಯನ್ನ ನೀಡಿದ್ದಾನೆ. ಎಸ್ಐಟಿ ಎಸಿ ಮುಂದೆ ಹೇಳಿಕೆಯನ್ನ ನೀಡಿರುವಂಥದ್ದು. ಪಾಯಿಂಟ್ 13ರಲ್ಲಿ ಇಂದು ಮತ್ತೆ ಶೋಧ ಕಾರ್ಯ ಮುಂದುವರಿಯಲಿದೆ. 13ನೇ ಪಾಯಿಂಟ್ನ ಸುತ್ತಮುತ್ತ ಶೋಧ ಕಾರ್ಯ ಮುಂದುವರಿಸುತ್ತಾರೆ ಪೊಲೀಸರು. ಧರ್ಮಸ್ಥಳ ಬಳಿ ನೇತ್ರಾವತಿ ನದಿ ದಡದಲ್ಲಿರುವ 13ನೇ ಪಾಯಿಂಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮ. ಮಾಸ್ಕ್ ಮ್ಯಾನ್ ಹೇಳಿಕೆಯಂತೆ ಇಂದು ಮತ್ತೆ ಶೋಧ ಕಾರ್ಯವನ್ನು ನಡೆಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಒಂದು ರೀತಿಯಾಗಿ ನಿನ್ನೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ರು. 13ನೇ ಪಾಯಿಂಟ್ನಲ್ಲಿ 18 ಅಡಿ ಆಗಿದ್ರೂ ಕೂಡ ಕಳೆಬರ ಕೂಡ ಪತ್ತೆಯಾಗಿಲ್ಲ. ಅನಾಮಿಕ ತೋರಿಸಿದ ಜಾಗವನ್ನೆಲ್ಲ ಪಾಯಿಂಟ್ ಮಾಡಿ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಲ್ಲಿಯವರೆಗೂ ಕೂಡ ಒಂದೇ ಕಡೆ ಮಾತ್ರ ಕಳೆಬರ ಪತ್ತೆಯಾಗಿದ್ದು, ಇನ್ನು ಅವನು ತೋರಿಸಿದ ಜಾಗದಲ್ಲೆಲ್ಲ ಪಾಯಿಂಟ್ ಮಾಡಿದ ಜಾಗದಲ್ಲೆಲ್ಲ ಇನ್ನೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗಿಲ್ಲ. ಈ 13ನೇ ಪಾಯಿಂಟ್ ಧರ್ಮಸ್ಥಳ ಬಳಿ ನೇತ್ರಾವತಿ ನದಿ ದಡದಲ್ಲಿದೆ. ಈಗಾಗಲೇ ಎಸ್ಐಟಿ ಹಾಗೂ ಎಸಿ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ದೂರುದಾರ ಮಾಸ್ಕ್ ಮ್ಯಾನ್. 13ನೇ ಪಾಯಿಂಟ್ನ ಉತ್ತರ ದಿಕ್ಕಿನಲ್ಲಿ ಶವ ಹೂತಿದ್ದಾಗಿ ಹೇಳಿಕೆಯನ್ನು ನೀಡಿದ್ದಾನೆ.